ಇವತ್ತು ನಾವು ಟೈಪ್ಸ್ ಆಫ್ ಇಂಟರ್ಫೇಸಸ್ ಬಗ್ಗೆ ಕಲಿಯೋಣ. ಸೊ ಟೈಪ್ಸ್ ಆಫ್ ಇಂಟರ್ಫೇಸಸ್ ಅಂದರೆ ಇದರಲ್ಲಿ 2 ಟೈಪ್ಸ್ ಇದ್ದಾವೆ, CLI ಮತ್ತು GUI. ಇಂಟರ್ಫೇಸ್ ಅಂದರೆ ನಾವು ಕಂಪ್ಯೂಟರ್ನಲ್ಲಿ ಯಾವ ಥರ ಆಪ್ರೇಟ್ ಮಾಡ್ತೀವಿ, ಯಾವ ಮಾಧ್ಯಮದ ಥ್ರೂ ಆಪ್ರೇಟ್ ಮಾಡ್ತೀವಲ್ಲ ಅದಕ್ಕೆ ಇಂಟರ್ಫೇಸ್ ಅಂತ ಕರೀತಾರೆ. CLI ಅಂದರೆ ಕಮಾಂಡ್ ಲೈನ್ ಇಂಟರ್ಫೇಸ್, GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಕಮಾಂಡ್ ಲೈನ್ ಇಂಟರ್ಫೇಸ್ನಲ್ಲಿ ನಾವು ಕಂಪ್ಯೂಟರ್ಗೆ ಕಮಾಂಡ್ಸ್ ಕೊಡಬೇಕಾಗುತ್ತೆ. ಕಮಾಂಡ್ಸ್ ಥ್ರೂನೇ ನಾವು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಇದರ ಎಕ್ಸಾಂಪಲ್ಸ್ ಅಂದರೆ ಡಾಸ್ ಆಪ್ರೇಟಿಂಗ್ ಸಿಸ್ಟಮ್ ಮತ್ತು ಲಿನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ನಾವು PC-ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು, ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಆ್ಯಪ್ ಏನಾದರೂ ಕ್ರಿಯೇಟ್ ಮಾಡಬೇಕು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ಕಮಾಂಡ್ಸೇ ಕೊಡಬೇಕಾಗುತ್ತೆ. ಸೊ ಕೀಬೋರ್ಡ್ ಥ್ರೂ ನಾವು ಟೈಪ್ ಮಾಡಿ ಪ್ರತಿಯೊಂದು ಕಮಾಂಡ್ಸ್ ಕೊಟ್ಟಾಗ ನಮ್ಮಲ್ಲಿ ಕಂಪ್ಯೂಟರ್ನಲ್ಲಿ ಏನಾದರೂ ನಾವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದನ್ನೆಲ್ಲ ಜಾಸ್ತಿ ಅಂದರೆ ಅಡ್ವಾನ್ಸ್ಡ್ ಯೂಸರ್ಸ್ ಲೈಕ್ ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸು. ಇದನ್ನು ನಾವು ಐಕಾನ್ಸು, ಬಟನ್ಸು ಈಗೆಲ್ಲ ನಾವು PC-ನಲ್ಲಿ ನೋಡ್ತೀವಲ್ಲ, ಇದಕ್ಕೆ ಗ್ರಾಫಿಕಲ್, ಇದು ವಿಜುವಲೈಸ್ ಕೊಡುತ್ತೆ ನಮ್ಮ ಕಣ್ಣಿಗೆ ಯಾವ ಥರ ಬಟನ್ಸು ನಾವು ಏನು ಆಪ್ರೇಟ್ ಮಾಡಬೇಕು ಅಂತ. ಇದನ್ನೆಲ್ಲ ಕಾಮನ್ ಯೂಸರ್ಸು, ನಾವು ಜನರಲ್ ಯೂಸರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇದನ್ನು ಮೌಸ್ ಅಥವಾ ಟಚ್ ಸ್ಕ್ರೀನ್ನಿಂದ ನಾವು ಮೌಸ್ ಮೂವ್ ಮಾಡಿ ಅಥವಾ ಟಚ್ ಸ್ಕ್ರೀನನ್ನು ಟ್ಯಾಪ್ ಮಾಡಿ ಇದನ್ನು ನಾವೆಲ್ಲ ಯೂಸ್ ಮಾಡ್ಬೋದು. PC-ನ ವಿಂಡೋಸ್, ಮ್ಯಾಕ್ OS ಅಥವಾ ನಮ್ಮ ಸ್ಮಾರ್ಟ್ಫೋನ್ಸು ಇವಾಗೆಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನಿಂದನೇ ವರ್ಕ್ ಆಗೋದು. ಸೊ ನಾನು ನಿಮ್ಗೊಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. ಕಮಾಂಡ್ ಲೈನ್ ಇಂಟರ್ಫೇಸ್ ಹೆಂಗೆ ಯೂಸ್ ಮಾಡಬೇಕು ಅಂತ. ಇದು ಕಮಾಂಡ್ ಪ್ರಾಂಪ್ಟ್ ಅಂತ. ಸೊ ಇಲ್ಲಿ ನಾನು ಇದನ್ನ ಏನಾದರೂ ನಾನು ಬೇರೆ ಡ್ರೈವಿಗೆ ಹೋಗಬೇಕು ಅಂದ್ರೆ ನಾನು ಡಿ ಡ್ರೈವಿಗೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಡಿ ಅಂತ ಟೈಪ್ ಮಾಡಿ ಕೋಲನ್ ಕೊಟ್ಟರೆ ಸೊ ಆವಾಗ ನಾನು ಡಿ ಡ್ರೈವ್ನಲ್ಲಿ ಎಂಟ್ರ್ ಮಾಡ್ತೀನಿ. ನಾನು ಏನಾದರೂ ಇದರಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಂದ್ರೆ ಕಮಾಂಡ್ ಕೊಡಬೇಕು. ಈಗ ಎ ಅಂತ ಒಂದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಎಂಟರ್. ಈಗ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದನ್ನು ಚೆಕ್ ಮಾಡಲಿಕ್ಕೆ ಅದಕ್ಕೂ ನಾನೊಂದು ಕಮಾಂಡ್ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಎ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. DIR ಅಂದರೆ ಡೈರೆಕ್ಟ್ರಿ ಅಂತ. ಸೊ ಪ್ರತಿಯೊಂದಕ್ಕೂ ನಾನಿಲ್ಲಿ ಕಮಾಂಡ್ಸ್ ಕೊಡಬೇಕು. ಇದನ್ನ ಸ್ಕ್ರೀನ ಕ್ಲಿಯರ್ ಮಾಡಬೇಕಂದ್ರೂ ನಾನು ಕಮಾಂಡ್ ಕೊಡಬೇಕು. ಇದು ಕಮಾಂಡ್ ಲೈನ್ ಇಂಟರ್ಫೇಸ್, ಇದು ಯೂಸ್ ಆಗುತ್ತೆ ಈ ಥರ. ನಿಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಇವೆಲ್ಲ ಏನು ಐಕಾನ್ಸ್ ಕಾಣಿಸ್ತಿದ್ದಾವೆ, ಇದೇನು ಮೆನ್ಯೂ ಕಾಣಿಸ್ತಿದೆ, ಇದೆಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲಿ ನಾನು ಏನಾದರೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಂದ್ರೆ ಡೈರೆಕ್ಟ್ ಮೌಸ್ ಥ್ರೂ ಕ್ಲಿಕ್ ಮಾಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಬಟ್ ಕಮಾಂಡ್ ಲೈನ್ ಇಂಟರ್ಫೇಸ್ನಲ್ಲಿ ನಾನು ಪ್ರತಿಯೊಂದಕ್ಕೂ ಕಮಾಂಡ್ಸೇ ಕೊಡಬೇಕು. ಸೊ ಇದಿಷ್ಟು ಕಮಾಂಡ್ ಲೈನ್ ಇಂಟರ್ಫೇಸ್ ಮತ್ತು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾಹಿತಿ.